ಇನ್ನು ಮಡೆನೂರು ಮನು ವಾಟ್ಸ್ಆ್ಯಪ್ ಚಾಟ್ಗಳು ಕೂಡ ಲೀಕ್ ಆಗಿವೆ. ನಾನು ನಿನ್ನ ಕೈ ಬಿಡಲ್ಲ ಅಂಥೇಳಿ ಮನು ಹೇಳಿರೋದು, ನಾನು ಮೋಸ ಮಾಡಲ್ಲ ಅಂತ ಹೇಳಿರುವಂಥದ್ದು ಅದೆಲ್ಲವೂ ಕೂಡ ಮಡೆನೂರು ಮನು ಮಾಡಿರುವಂಥ ಚಾಟ್ನಲ್ಲಿ ಗೊತ್ತಾಗ್ತಾ ಇದೆ. ಆ ವಿಡಿಯೋ ಕೂಡ ನೋಡ್ತಾ ಇದ್ವಿ. ಆ ವಿಡಿಯೋ ಬಹುಶಃ ಯುವತಿನೇ ರೆಕಾರ್ಡ್ ಮಾಡಿದಾಳೆ ಅನ್ನುವಂಥದ್ದು ಸ್ಪಷ್ಟ ಇಲ್ಲ. ಯಾಕಂದರೆ ಆ ಕಡೆಯಿಂದನೂ ಕೂಡ ಒಂದು ಧ್ವನಿ ಇದೆ, ಹುಡುಗಿಯ ಧ್ವನಿ. ಆತ ಹೇಳ್ತಾನೆ ಅದರಲ್ಲಿ, ನಾನು ಯಾವತ್ತೂ ಕೂಡ ನಿನ್ಗೆ ಮೋಸ ಮಾಡಲ್ಲ, ಚೆನ್ನಾಗಿ ನೋಡ್ಕೊಳ್ತೀನಿ ಅಂಥೇಳಿ. ಬಹುಶಃ ಆಕೆ ಹೇಳಿ ವಿಡಿಯೋನ ಮಾಡಿಸಿದ್ಲ ಅನ್ನುವಂಥದ್ದು ಇಲ್ಲಿ ಬರುವಂಥ ಒಂದು ಅನುಮಾನ. ಮತ್ತು ಇನ್ನೊಂದೇನೋ ಕೇಳ್ತಾಳ ಹುಡುಗಿ, ಇಲ್ಲ ಅದೆಲ್ಲ ಏನಿಲ್ಲ, ಒಟ್ನಲ್ಲಿ ನಾನು ಇನ್ನೊಂದು ಚೆನ್ನಾಗಿ ನೋಡ್ಕೋತೀನಿ, ಒಟ್ಟಿನಲ್ಲಿ ಯಾವತ್ತೂ ನಿನ್ನ ಕೈ ಬಿಡೋದಿಲ್ಲ ಅಂಥೇಳಿ ಗ್ಯಾರಂಟಿ ಕೊಡ್ತೀನಿ ಅನ್ನೋದನ್ನು ಕೂಡ ಮನು ಮಾತಾಡಿದ್ದಾನೆ. ಸೊ ಅದು ವಿಡಿಯೋ ಒಂದು ಕಡೆ ವೈರಲ್ ಆಗ್ತಾ ಇದೆ. ಇನ್ನೊಂದು ಕಡೆ ಅವರಿಬ್ಬರ ನಡುವಿನ ಒಂದು ಚಾಟ್ಸ್, ಆಡಿಯೋ ಕಾನ್ವರ್ಸೇಷನು ಜೊತೆಗೆ ಚಾಟಿಂಗ್ ಮಾಡಿರುವಂಥದ್ದು ಇದೆಲ್ಲವೂ ಕೂಡ ಲೀಕ್ ಆಗಿವೆ. ಇದರಲ್ಲೂ ಕೂಡ ಈತ ಹೇಳಿರೋದು, ನಾನು ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತೀನಿ ಅನ್ನುವಂಥದ್ದನ್ನೇ ಈತ ಹೇಳಿದ್ದಾನೆ. ಇನ್ನು ಹಾಗೆ TV9 ಜೊತೆಗೂ ಕೂಡ ಮಡೆನೂರು ಮನು ಮಾತಾಡಿದ್ದಾನೆ. ಇದರ ಹಿಂದೆ ಲೇಡಿ ಡಾನ್ ಇಬ್ಬರು ಹೀರೋ ಇದ್ದಾರೆ, ಪ್ರತಿಯೊಬ್ಬರನ್ನೂ ಕೂಡ ನಾನು ಹೊರಗೆ ತರ್ತೀನಿ, ಅವ್ರ ಜೊತೆ ಇನ್ನೂ ಕೆಲವು ವಿಡಿಯೋಗಳು ಕೂಡ ಇದೆ, ಅದನ್ನು ಕೂಡ ನಾನು ಬಿಡ್ತೀನಿ, ಅವ್ರು ಏನೇನು ಸಾಕ್ಷ್ಯ ಕೊಡ್ತಾರೆ ಕೊಡಲಿ, ನನ್ನ ಬಳಿ ಕೂಡ ಹಲವು ಸಾಕ್ಷ್ಯಗಳಿವೆ ಅಂಥೇಳಿ ಮನು ಮಾತಾಡಿದ್ದಾನೆ. ಏನು ಹೇಳ್ತಾನೆ ಮನಿ ನೋಡೋಣ. ವಿಚಾರ ಮಾಡಿದಿರಿ ರೇಪ್ ಅನ್ನುವಂಥ ರೀತಿಯಲ್ಲಿ ಕಂಪ್ಲೇಂಟ್ ಆಗಿರುವಂಥದ್ರ ಬಗ್ಗೆ ಸರ್, ಅದ್ರ ಬಗ್ಗೆ ನನಗೆ ಸಾಕ್ಷಿಗಳು ಅದೇನೇನು ಪ್ರೂಫ್ ಅವ್ರು ಏನೇನು ಕೊಡ್ತಾರೆ ಕೊಡಲಿ. ನಾನು ಒಂದಿಷ್ಟು ಸಾಕ್ಷಿಗಳಿದಾವೆ. ಕಾರಣ ನಿಮಗೆ ಗೊತ್ತು, 1.5 ತಿಂಗಳಿಂದ ಊಟ ನಿದ್ದೆ ಇಲ್ದಂಗೆ ಸಿನಿಮಾ ಬಗ್ಗೆ ಎಷ್ಟು ಪ್ರಮೋಷನ್ಗಳು ಮಾಡ್ತಾ ಇದೀವಿ ಅಂತ ನಿಮ್ಗೆ ಗೊತ್ತು. ಓಕೆನಾ? ಇವರು 19ರಲ್ಲಾಗಿದೆ 22ರಲ್ಲಾಗಿದೆ ಅಂತಾರಲ್ವಾ? ಆಯ್ತು, ಆಗ್ಲಿ. ಇಲ್ಲ ಸಿನಿಮಾ ಮುಗಿದ್ಮೇಲೆ ಬಂದು ಕುತ್ಕೊಂಡು ಮಾತಾಡ್ಬೇಕಾಗಿತ್ತು, ಇಲ್ಲ ಮುಂಚೆ ಮಾತಾಡ್ಬೇಕಾಗಿತ್ತು. ನಾಳೆ ರಿಲೀಸ್ ಅನ್ನೋ ಟೈಮಲ್ಲಿ ಇವತ್ತು ಮಾಡಿರೋದು ಅದು ಗೊತ್ತಿಲ್ಲ. ನನಗೆ ನಾನು ಅದು ನಾನೇನು ಮಾಡಿದ್ದೀನಿ ಅಂತ ನಾನು ಒಪ್ಕೋತಾ ಇಲ್ಲ. ಅದನ್ನೆಲ್ಲ ಸಾಕ್ಷಿ ಸಮೇತ ಅವ್ರ ಹಿಂದ್ಗಡೆ ಎಂತೆಂತ ದೊಡ್ಡವರಿದ್ದಾರೆ, ಇಬ್ರು ಹೀರೋಗಳಿದ್ದಾರೆ, ಒಬ್ರು ಲೇಡಿ ಡಾನು ಇದ್ದಾರೆ. ಓಕೆನಾ? ಅವ್ರು ಯಾರು ಪ್ರತಿಯೊಬ್ಬರು ನಾನು ತರ್ತೀನಿ ಸರ್, ಸುಮ್ಮನೆ ಬಿಡಲ್ಲ. ಪ್ರತಿಯೊಬ್ಬರನ್ನು ಕರೆಸ್ತೀನಿ, ಎಲ್ಲರೂ. ಮತ್ತೆ ಅವ್ರವ್ರ ಜೊತೆ ಏನೇನು ಕೆಲವೆಲ್ಲ ವಿಡಿಯೋಗಳಿದಾವಲ್ಲ ಅವೆಲ್ಲನೂ ಬಿಡ್ತೀನಿ. ನಾನು ಆ ಥರದ್ದು ನಾನು ಹೇಳ್ತಿಲ್ಲ. ಬಟ್ ಈಗ ಸದ್ಯದ ಪರಿಸ್ಥಿತಿ ಒಂದು ಬೇಜಾರು, ನಮ್ಮ ನಿರ್ಮಾಪಕರು ಡೈರೆಕ್ಟ್ರು ತಲೆ ಮೇಲೆ ಹೊತ್ಕೊಂಡು ಸುಮಾರು ಅದ್ರ ಮಧ್ಯೆ ಚಿಕ್ಕ ಪುಟ್ಟ ಮೊದಲೇ ಕೆಲವರೆಲ್ಲ ಹಂಗಂಗೆ ಏನೇನೋ ಆಗಿತ್ತು ಸಿನಿಮಾದಲ್ಲಿ. ಅದನ್ನೆಲ್ಲ ಎದುರಾಕೊಂಡು ಈಗ ಸದ್ಯಕ್ಕೆ ಮಡೆನೂರು ಮನುನನ್ನು ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಹೆಚ್ಚಿನ ಡೀಟೇಲ್ಸ್ ನಾವು ಪ್ರತಿನಿಧಿ ಪ್ರಜ್ವಲ್ ನೀಡ್ತಾರೆ. ಪ್ರಜ್ವಲ್, ಎಲ್ಲಿ ಅರೆಸ್ಟ್ ಮಾಡಿದ್ರು ಈತನನ್ನ? ಈತ ಏನಾದರೂ ಹೇಳಿದಾನ? ಈಗ ಪೊಲೀಸರು ಏನಾದರೂ ಇದ್ರ ಬಗ್ಗೆ ಡೀಟೇಲ್ಸ್ ಶೇರ್ ಮಾಡಿದಾರಾ, ಏನ್ ಎತ್ತ ಅಂತ ಹೇಳಿ? ಕೆಲ ಹೊತ್ತಿನ ಹಿಂದೆ ಕೆಲ ವಿಷಯಗಳ ಒಂದು ಅರ್ಧ ಗಂಟೆ ಒಳಗೆ ಈತನನ್ನ ವಶಕ್ಕೆ ಪಡ್ಕೊಳ್ಳುವಂತ ಕೆಲಸವನ್ನ ಅನ್ನಪೂರ್ಣೇಶ್ವರ ನಗರ ಪೊಲೀಸರು ಮಾಡಿದ್ದಾರೆ. ಇನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಪ್ರಿಲಿಮಿನರಿಯಾಗಿ ಈ ದೂರಿಗೆ ಸಂಬಂಧಪಟ್ಟಂತೆ ಆತನ ಹೇಳಿಕೆಗಳೇನು, ಆತನ ವರ್ಷನ್ ಏನು, ಆತ ಅರೆಸ್ಟ್ ಮುಂಚೆ ಏನ್ ಹೇಳ್ತಾನೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕ್ತಿದ್ದಾರೆ. ಆತನನ್ನ ಒಂದಷ್ಟು ಪ್ರಾಥಮಿಕ ವಿಚಾರಣೆ ಮಾಡಿದ ಬಳಿಕವಾಗಿ ಕಾನೂನು ಪ್ರಕ್ರಿಯೆಗಳನ್ನ ಜರುಗಿಸಿ ಆತನ ಬಂಧನ ಮಾಡುವಂತ ಸಾಧ್ಯತೆಗಳಿದೆ. ಪ್ರಾಬಬ್ಲಿ ಇವತ್ತು ಸಂಜೆ 5:05 ಅಷ್ಟಿಗೆ ಆತನ ಪ್ರೊಡ್ಯೂಸ್ ಮಾಡುವಂತ ಸಾಧ್ಯತೆಗಳಿದೆ. ಇಲ್ಲ ಅಂತಂದ್ರೆ ನಾಳೆ ಮಧ್ಯಾಹ್ನ 3 ಗಂಟೆ ತನಕ ಸಹಿತ ಪೊಲೀಸರಿಗೆ ಸುಮಾರು ಸಮಯಾವಕಾಶ ಇದೆ. 24 ಗಂಟೆಗಳ ಕಾಲ ಆತನ ವಶದಲ್ಲಿ ಇಟ್ಕೊಂಡು ವಿಚಾರಣೆ ಮಾಡಿ ನಂತರ ಆತನ ಅರೆಸ್ಟ್ ಮಾಡುವಂತ ಒಂದಷ್ಟು ಪ್ರಾವಿಷನ್ಗಳಿದೆ. ಹೀಗಾಗಿ ಸದ್ಯಕ್ಕೆ ಅವನನ್ನ ಇನ್ನೂ ಬಂಧನ ಪ್ರಕ್ರಿಯೆಗಳನ್ನ ಪೂರ್ಣಗೊಳಿಸಿಲ್ಲ, ಬದಲಾಗಿ ಕೇವಲ ವಶದಲ್ಲಿ ಇಟ್ಕೊಂಡು ವಿಚಾರಣೆ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಈಕೆ ಕೊಟ್ಟಿರುವಂತ ದೂರಿನ ಅಂಶ ಏನಿದೆ ಅದರ ಲೈನ್ ಬೈ ಲೈನ್ ಆ ಒಂದಷ್ಟು ಮಾಹಿತಿಗಳನ್ನ ಪಡ್ಕೊಳ್ಳೋದು. ಅಂದ್ರೆ ಆಕೆ ಈತನ ಮೇಲೆ ಮಾಡಿರುವಂತ ಅಷ್ಟು ಆರೋಪಗಳಿಗೆ ಈತನ ಒಂದು ವರ್ಷನ್ ಅನ್ನ ಮತ್ತೆ ಬೇರೆ ಸಾಕ್ಷ್ಯ ಆಧಾರಗಳೇನಾರು ಇದ್ರೆ ಅದನ್ನ ಪಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಒಂದು ಪ್ರಿಲಿಮಿನರಿ ಎನ್ಕ್ವೈರಿ ನಂತರ ಕಾನೂನು ಪ್ರಕ್ರಿಯೆಗಳನ್ನ ಮಾಡಿ ನ್ಯಾಯಾಲಯದ ಮುಂದೆ ಅಥವಾ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತ ಸಾಧ್ಯತೆಗಳಿದೆ. ಓಕೆ, ಥ್ಯಾಂಕ್ ಯು ಪ್ರಜ್ವಲ್.